ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ದಿವ್ಯಾ ಸುರೇಶ್ ಬೈಕ್ಗೆ ಗುದ್ದಿ ಎಸ್ಕೇಪ್ ಆದ್ರ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಹಿಟ್ ಅಂಡ್ ರನ್ ಪ್ರಕರಣವೊಂದು ದಾಖಲಾಗಿದೆ. ಅನಿತಾ ಎಂಬುವರಿಗೆ ಕಾರ್ನಲ್ಲಿ ಬಂದು ಗುದ್ದಿದ್ರ ಪರಿಣಾಮವಾಗಿ ಮಂಡಿ ಚಿಪ್ಪು ಎಗರಿ ಹೋಗಿದೆ. ನನ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಬಗ್ಗೆ ನಾನು ಅಷ್ಟು ಚೀರಾಡ್ತಾ ಇದ್ರು ಕೂಡ ಕ್ಷಣ ಮಾತ್ರಕ್ಕೂ ಕೂಡ ಕಾರ್ ನಿಲ್ಲಿಸಲಿಲ್ಲ. ಒಡೆದ ಫೋರ್ಸ್ಗೆ ಹಾಗೆ ಕಾರ್ನ ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಇದ್ದಿದ್ದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅನ್ನೋದು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಗಾಯಾಳು ಅನಿತಾ ಪಬ್ಲಿಕ್ ಟಿವಿ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಮತ್ತು ಇವತ್ತಿನ ಅವರ ಸ್ಥಿತಿಗೆ ದಿವ್ಯಾ ಸುರೇಶ್ ಕಾರಣ. ವೇಗವಾಗಿ ಕಾರು ಬಂದು ಗುದ್ದಿದ್ರಿಂದಾಗಿ ನನ್ನ ಮಂಡಿ ಚಿಪ್ಪು ಓಪನ್ ಆಗಿದೆ. ನಡಿಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ನಾನಿದ್ದೀನಿ. ಕೆಳಗೆ ಬಿದ್ದು ಚೀರಾಡ್ತಿದ್ರು ಕೂಡ ಕಾರ್ ನಿಲ್ಲಿಸಲಿಲ್ಲ ಆಕೆ ಅಂತ ಆರೋಪಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರು ಹಿಟ್ ಅಂಡ್ ರನ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ರಕರಣದಲ್ಲಿ ಗಾಯಾಳು ಆದಂತಹ ಅನಿತಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಈ ಒಂದು ಪ್ರಕರಣ, ಈ ಒಂದು ಘಟನೆ ಹೇಗಾಯಿತು, ಅವತ್ತು ನೀವು ಯಾರ್ಯಾರಿದ್ರಿ ಬೈಕಲ್ಲಿ, ಯಾವ ರೀತಿ ಆಯ್ತು ಈ ಪ್ರಕರಣ, ಅದ್ರ ಬಗ್ಗೆ ಹೇಳೋದು? ಸರ್, ನಾವು ಮತ್ತೆ ಮಾರನೆಗೆ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕಿತ್ತು 5th. ಬಟ್ 4th ನೈಟೇನೆ ನಮ್ಮ ಸಿಸ್ಟರ್ಗೆ ತುಂಬ ಹೊಟ್ಟೆ ನೋವು, ಜ್ವರ ಇತ್ತು. ಹಂಗಾಗಿ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ನಾವು ನೈಟ್ ಎಲ್ಲಾದರೂ ಕ್ಲಿನಿಕಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿ ಅವ್ರನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ವಿ. ಬ್ಯಾಟ್ರಾಯನಪುರ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಾಯಿಗಳು ಓಡಿಸ್ಕೊಂಡು ಬಂದ್ವು. ನಾಯಿಗಳು ಓಡಿಸ್ಕೊಂಡು ಬಂದಾಗ ನಾವು ಸ್ವಲ್ಪ ಫಾಸ್ಟ್ ಮಾಡಿದ್ವಿ. ಅವರು ಟರ್ನಿಂಗಲ್ಲಿ ಬ್ಲ್ಯಾಕ್ ಕಾರು ಲೇಡಿ ಗುದ್ದಿದ್ದು ಅಂತ ಗೊತ್ತು, ಬಟ್ ಅವರೇನೆ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಬಂದು ಡೈರೆಕ್ಟು ತುಂಬ ಫಾಸ್ಟಾಗೆ ಬಂದರು. ಬಂದು ಮಂಡಿಗೆ ಗುದ್ದಿದ್ದವರು. ಫುಲ್ಲು ಕಾರ್ ಬಂದು ಮಂಡಿಗೆ ಗುದ್ದಿದ್ದು. ಗುದ್ಮೇಲೆ ನಾವು ಕೆಳಗಡೆ ಬಿದ್ದೋದ್ವಿ. ಬಿದ್ದ ಮೇಲೆ ನಾವು ಕಿರ್ಚ್ಕೋತಾ ಇದ್ದೀವಿ, ಕೂಗಾಡ್ತಾ ಇದ್ದೀವಿ. ಅವರು ನಿಲ್ಲಿಸಿಲ್ಲ ಅವರು ಕಾರ್ ನಿಲ್ಲಿಸಿಲ್ಲ. ನಾವು ಕೇಳ್ಕೊತಾ ಇದ್ವಿ ನಿಲ್ಲಿಸಿ ಅಂತ. ಅಯ್ಯೋನು ನಮ್ಮ ಕಸಿನು ನಮ್ಮ ಕಿರಣ್ ಅವರು ಹಿಂದೆ ಓಡಿದ್ರು, ನಿಲ್ಲಿಸಿ ಅಂತ. ಸ್ವಲ್ಪ ನಿಲ್ಲಿಸಿ, ಅಲ್ಲಿ ಯಾರೂ ಇಲ್ಲ. ಅಷ್ಟೊತ್ತಲ್ಲಿ ಯಾರು ಇರ್ತಾರೆ ಸರ್? ರಾತ್ರಿ ಟೈಮ್ ಯಾರೂ ಇರಲ್ಲ ಅಲ್ಲ. ನಾಯಿಗಳು ಬೇರೆ. ಓಡ್ತಾ ಇದ್ದೀವಿ, ಇವನು ಓಡೋಗಿ ನಿಲ್ಲಿಸಿ ನಾನು ಬಿದ್ದೋಗಿದ್ದೀನಿ, ಫುಲ್ ಕೆಳಗಡೆ ಬಿದ್ದೋಗಿದ್ದೀನಿ. ನನ್ನ ತಂಗಿನೂ ಕೂಡ, ಅವಳಿಗೂ ಇಲ್ಲಿ ಕಾಲಲ್ಲಿ ಸ್ವಲ್ಪ ಏಟಾಗಿತ್ತು. ಅವ್ರಿಗೆ ಸ್ವಲ್ಪ ಸ್ಪೀಡಾಗಿ ಅಂದರೆ ಟರ್ನಿಂಗಲ್ಲಿ ಬಂದು ಹಿಂಗೆ ಐ ಬೀಮಲ್ಲಿ ಬಂದರು. ಆರನೂ ಮಾಡಿಲ್ಲ ಅವರು. ಬಂದು ಮಂಡಿಗೆ ಹೊಡೆದಿದ್ದು ಕಾರು ಸರ್. ಅಲ್ಲಿ ಸ್ಟೇಷನ್ ಹತ್ರ ಅಂದ್ರೆ ಮತ್ತೆ ಅಲ್ಲಿ ಯಾರು ಇರಲಿಲ್ಲ ಪೊಲೀಸರು. ಮತ್ತೆ ನಾವು ಹಿಂಗೆ ಕಿರ್ಚ್ಕೊಂಡ್ವಿ. ಆಮೇಲೆ ಮತ್ತೆ ನಮ್ಮ ಕಿರಣ್ ಅವರು ಮುಂದೆ ಓಡೋದ್ರು. ಅಲ್ಲಿ ಓಡೋಗಿದಾಗ ಇಬ್ರು ಪಾಪ ಪೊಲೀಸವ್ರು ಇದ್ರು, ಬಂದರು ಅವರು. ಆದರೆ ಇವ್ರು ನಿಲ್ಲಿಸಿಲ್ಲ ಅಲ್ಲ, ಕಾರು ಹೊರಟೋಗಿತ್ತು. ತುಂಬ ಫಾಸ್ಟಾಗಿ ಹೋದ್ರು ಅವರು, ನಿಲ್ಲಿಸೇ ಇಲ್ಲ ಅಷ್ಟಕ್ಕೆ ಹೋಗಿದ್ರು. ಆಮೇಲೆ ಪೊಲೀಸವ್ರು ಬಂದು ಮತ್ತು ಆಟೋ ಮಾಡಿ ಅಲ್ಲೇ ಪಕ್ಕದಲ್ಲಿ ಒಂದು ಲೈಫ್ ಕೇರ್ ಅಂತ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಸೇರಿಸಿದ್ರು. ಅಲ್ಲೂ ಕೂಡ ಡಾಕ್ಟರ್ಸ್ ಯಾರೂ ಇರಲಿಲ್ಲ. ಮತ್ತು ಅಲ್ಲಿ ನರ್ಸ್ಗಳೆಲ್ಲ ಇದ್ರಲ್ಲ, ಆವಾಗ ಬ್ಯಾಂಡೇಜ್ ಮಾಡಿದರು. ತುಂಬ ಬ್ಲಡ್ ಹೋಗ್ಬಿಡ್ತು ಅಲ್ಲಿ. ಅವಾಗ ಮತ್ತೆ ಅವರು BGSಗೆ ರೆಫರ್ ಮಾಡಿದರು. ಅಲ್ಲಿಗೆ ಹೋದ್ವಿ ಸರ್. ಅಲ್ಲಿ ತುಂಬ ಅದು ಓಪನ್ ಆಗಿಬಿಟ್ಟಿತ್ತು ಮಂಡಿ. ಅಲ್ಲೇ ಅವರು ಕಾರೇ ಬಂದು ಗುದ್ದಿದ್ದಲ್ವ, ಮಂಡಿಗೆ ಹೊಡೆದಿದ್ದಲ್ಲ, ಓಪನ್ ಆಗಿಬಿಟ್ಟಿತ್ತು ಫುಲ್.